ವೆಲ್ಕಮ್ ಟು ಸ್ಟೋರಿ ಹಬ್. ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತೊಂದು ಹೊಸ ಕತೆ ಜೊತೆ ಬಂದೆ. ಈ ದಿನ ಈ ಕಥೆಯಲ್ಲಿರೋದು ಗುಂಡ ಮತ್ತು ಗುಂಡಿ. ಪ್ರಾಣಿಗಳಂದರೆ ಪ್ರಾಣ. ನೋಡಿ ಎಷ್ಟು ಚೆನ್ನಾಗಿ ಪ್ರಾಣಿಗಳ ಮುಂದೆ ಕೂತಿದ್ದಾರೆ. ಇವರು ಪ್ರಾಣಿಗಳನ್ನ ಎಷ್ಟು ಪ್ರೀತಿಸ್ತಿದ್ರು ಅಂದರೆ ಗಿಡ ಮರಗಳನ್ನು ಅಷ್ಟೇ ಪ್ರೀತಿಸ್ತಿದ್ರು. ಇವರಿಗೆ ಪ್ರಕೃತಿ ಅಂದರೆ ಬಹಳ ಇಷ್ಟ ಮಕ್ಕಳೇ. ನೋಡ್ತಿದ್ದೀರಲ್ಲ, ಆ ಪ್ರಕೃತಿಯ ಜೊತೆಗೆ ಇವರು ಇದ್ದಾರೆ. ಹಾಗೆ ಇರುವಾಗ ಆ ಪ್ರಾಣಿಗಳಿಗೆ ಊಟ ಮಾಡಿಸೋದು, ತಿನ್ನಿಸೋದು, ಸ್ನಾನ ಮಾಡಿಸೋದು ಅಂತ ಹೇಳಿದರೆ ಈ ಗುಂಡಿಗೆ ಅತ್ಯಂತ ಪ್ರೀತಿಪರವಾದ ಕೆಲಸ. ಹೀಗೆ ಇರುವಾಗ ಪ್ರತಿದಿನ ಪ್ರತಿ ಪ್ರಾಣಿಗಳ ಹತ್ರ ಹೋಗೋದು, ಆ ಪ್ರಾಣಿಗಳನ್ನು ತಮ್ಮ ಮಕ್ಕಳಂತೆ ಪ್ರೀತಿಯಿಂದ ಮಾತಾಡ್ತಾಯಿದ್ರು. ಎಷ್ಟು ಚೆಂದ ಅಲ್ಲ ಮಕ್ಕಳೇ? ಹೌದು, ನಾವು ಪ್ರಾಣಿಗಳನ್ನು ಪ್ರೀತಿಸಬೇಕು. ಯಾಕೆ ಹೇಳಿ? ಅವಕ್ಕೆ ಮಾತಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಗುಂಡ ಹಾಗೆ ಮಾಡ್ತಾ ಇದ್ದ. ಪ್ರತಿದಿನ ಆ ಪ್ರಾಣಿಗಳ ಹತ್ರ ಹೋಗ್ತಾ ಇದ್ದ. ಮಕ್ಕಳಿಗೆ ಹೇಗೆ ತಿನ್ನೋದಕ್ಕೆ ಏನಾದರೂ ಬೇಕಂತ ನಾವು ಕೇಳ್ತೀವಲ್ಲ, ಹಾಗೆ ಮಗುವನ್ನು ಮಾತಾಡಿಸಿದ ಹಾಗೆ ಆ ಪ್ರಾಣಿಗಳನ್ನು ಪ್ರೀತಿಯಿಂದ ಮಾತಾಡಿಸ್ತಿದ್ದ. ಈ ಎಲ್ಲ ಪ್ರಾಣಿಗಳಿಗೂ ಹೆಸರಿಟ್ಟಿದ್ರು. ಆ ಪ್ರಾಣಿಗಳಿಗೆ ಏನಾದರೂ ಗಾಯ ಆದರೆ ಅವುಗಳಿಗೆ ಸರಿಯಾದ ರೀತಿಯಲ್ಲಿ ಶುಶ್ರೂಷೆ ಮಾಡ್ತಾಯಿದ್ರು. ನೋಡ್ತಾ ಇದ್ದೀರಲ್ಲ, ಹೀಗೆ ನೀವು ತಿನ್ನೋದಕ್ಕೆ ಮಾತ್ರ ಒಳ್ಳೊಳ್ಳೆದನ್ನು ಕೇಳ್ತೀವಿ. ಅವರು ಪ್ರಾಣಿಗಳಿಗೂ ಸಹ ಒಳ್ಳೆಯ ಆಹಾರವನ್ನು ಕೊಡ್ತಾಯಿದ್ರು. ಇವರು ಎಷ್ಟು ಪ್ರಾಣಿಗಳನ್ನ ಇಷ್ಟಪಡ್ತಿದ್ರು, ಪ್ರಾಣಿಗಳು ಸಹ ಅಷ್ಟೇ ಇಷ್ಟಪಡ್ತಾಯಿದ್ರು. ಒಂದಿನ ಜೋರಾಗಿ ಕೊಡಗು ಸಿಡ್ಲು ಬಂತು. ಸರಿ ಮಕ್ಕಳೇ, ಎಲ್ಲ ಪ್ರಾಣಿಗಳು ಭಯ ಆಗಿಬಿಡ್ತು. ಆ ಭಯದಲ್ಲಿ ನಮ್ಮ ಪ್ರಾಣಿಗಳಿಗೆ ಏನಾದರೂ ಆಗಿದೆನಾ ಅಂತ ಹೇಳಿ ಗುಂಡಿ ಆ ಕತ್ತಲಲ್ಲಿ ಆ ಪ್ರಾಣಿಗಳನ್ನು ನೋಡೋದಕ್ಕೆ ಬಂದರು. ಇದನ್ನು ನೋಡಿದ ಪ್ರಾಣಿಗಳು ಈ ಗುಂಡಿ ನಮ್ಮನ್ನೆಷ್ಟು ಪ್ರೀತಿಸ್ತಾರಲ್ಲ ಅಂತ ಯೋಚಿಸೋಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ಆ ಪ್ರಾಣಿಗಳನ್ನ ಹತ್ರ ಹೋಗಿ ಅವುಗಳನ್ನು ಆರೈಕೆ ಮಾಡಿದರು. ಯಾಕೇಳಿ? ಆ ಪ್ರಾಣಿಗಳು ಸ್ವಲ್ಪ ಮಳೆಯಲ್ಲಿ ನೆಂದಿದ್ದವು. ಹಾಗಾಗಿ ಆ ಪ್ರಾಣಿಗಳಿಗೆ ಸರಿಯಾದ ಶುಶ್ರೂಷೆ ಮಾಡಿದರು. ಅದಾದ ನಂತರ ಯಥಾರೀತಿಯಾಗಿ ತಮ್ಮ ಬೆಳಗಿನ ದೈನಂದಿನ ಕೆಲಸದಲ್ಲಿ ತೊಡಗಿದರು. ಇವ್ರದ್ದು ರೈತಾಪಿ ಜೀವನ. ಇವರು ಆಹಾರದ ಬೆಳೆಗಳನ್ನು ಬೆಳೀತಾ ಇದ್ದರು. ಹಾಗೆಯೇ ತಾವು ಬೆಳೆದ ಬೆಳೆಯನ್ನು ತಂದು ತಮಗೆ ಬೇಕಾಗಿರೋ ಅಡುಗೆಯನ್ನು ಮಾಡ್ತಾ ಇದ್ದರು. ಹೀಗೆ ತುಂಬ ಖುಷಿಯಿಂದ ಗುಂಡಿ ಕಾಲ ಕಳೀತಾ ಇದ್ದರು ಮಕ್ಕಳೇ. ಒಂದಿನ ಜೋರಾಗಿ ಇದ್ದಕ್ಕಿದ್ದಂಗೆ ಮಳೆ ಬರೋಕ್ಕೆ ಶುರುವಾಯಿತು. ಪ್ರಾಣಿಗಳೆಲ್ಲ ಹೊರಗಡೆ ಬಂದು ಜೋರಾಗಿ ಕೂಗೋಕ್ಕೆ ಶುರು ಮಾಡಿದ್ರು. ಇದನ್ನು ನೋಡಿದ ಗುಂಡಿಗೆ ಭಯ ಆಯಿತು. ಯಾಕಪ್ಪ ಇವತ್ತು ಪ್ರಾಣಿಗಳು ಹೀಗೆ ಮನೆಯಿಂದ ಹೊರಗೆ ಬಂದು ಕೂಗ್ತಾ ಇದ್ದಾವೆ ಅಂತ ಓಡಿ ಹೋದರು. ಎಲ್ಲ ಪ್ರಾಣಿಗಳನ್ನು ಮಳೆಯಿಂದ ಮತ್ತು ಗುಡುಗು ಸಿಡಿಲಿನಿಂದ ರಕ್ಷಣೆ ಮಾಡಿದರು. ಅವುಗಳಿಗೆ ಸುರಕ್ಷಿತವಾಗಿ ಇರೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಪ್ರಾಣಿಗಳೆಲ್ಲ ಸುರಕ್ಷಿತವಾಗಿದ್ದಾವೆ ಅಂದಮೇಲೆ ತಮ್ಮ ಮನೆಗೆ ಇನ್ನೇನು ವಾಪಸ್ಸು ಹೋಗಬೇಕು ಅಂದರು. ಆದರೆ ಎಲ್ಲ ಪ್ರಾಣಿಗಳು ಭಯ ಬಿದ್ದಿರೋದ್ರಿಂದ ಆ ಎಲ್ಲ ಪ್ರಾಣಿಗಳ ಹತ್ರ ಹೋಗ್ಬಿಟ್ಟು ಅವುಗಳನ್ನು ಪ್ರೀತಿಯಿಂದ ಅವುಗಳ ಮೈಯನ್ನು ಸವರಿ ಅವುಗಳಿಗೆ ಆರೈಕೆ ಮಾಡಿದ್ರು. ಹೀಗೆ ಅವರು ಇಲ್ಲಿ ಮಾಡ್ತಾ ಇದ್ದಾರೆ. ಅವರ ಮನೆ ಇದ್ದಕ್ಕಿದ್ದಂತೆ ಗುಡುಗು ಮತ್ತು ಸಿಡಿಲಿನಿಂದ ಬಿದ್ದೇ ಹೋಯಿತು ಮಕ್ಕಳೇ. ನೋಡಿದ್ರಲ್ಲ, ಪ್ರಾಣಿಗಳು ಗುಂಡಿ ಮನೆಯಲ್ಲಿ ಬಿದ್ದು ಹೋಗೋದನ್ನು, ಅವರ ಮೈ ಮೇಲೆ ಮನೆ ಬೀಳೋದನ್ನು ತಪ್ಪಿಸೇ ಬಿಟ್ಟರು. ಸರಿ ನೋಡ್ತಾ ಇದ್ದಾರೆ, ಹೊರಗೆ ಬಂದು ಜೋರಾಗಿ ಗುಡುಗು ಸಿಡಿಲು ಬರ್ತಾ ಇದೆ. ಆ ಗುಡುಗು ಸಿಡಿಲಿಗೆ ಆ ಗುಂಡಿ ಕಟ್ಟಿದಂಥ ಒಂದು ಮನೆ ಎಲ್ಲ ಬಿದ್ದು ನೀರಲ್ಲಿ ಹಾಳಾಗಿ ಹೋಯಿತು. ಇಬ್ಬರಿಗೂ ತುಂಬ ಬೇಸರ ಆಯಿತು. ಯಾಕೆ ಹೇಳಿ? ತಾವು ಸಂತೋಷದಿಂದ ಪ್ರೀತಿಯಿಂದ ಕಟ್ಟಿದ ಮನೆ ಇವತ್ತು ಗುಡುಗು ಸಿಡಿಲಿಗೆ ಬಿದ್ದು ಹಾಳಾಗೋಯಿತು. ಅದೇ ಯೋಚನೆಯಲ್ಲಿ ಮಗ್ನರಾಗಿದ್ದಾರೆ. ಆದರೆ ಇವರಿಬ್ಬರು ಜೀವವನ್ನು ಕಾಪಾಡಿದ್ದು ಯಾರು? ಆ ಪ್ರಾಣಿಗಳಲ್ಲ. ಅವ್ರಿಗೆ ಇವಾಗೆ ಗೊತ್ತಾಯಿತು, ನಾವು ಎಷ್ಟು ಪ್ರೀತಿಯಿಂದ ಆ ಪ್ರಾಣಿಗಳನ್ನು ನೋಡಿದ್ವಲ್ಲ, ಅದೇ ಪ್ರೀತಿಯನ್ನು ಆ ಪ್ರಾಣಿಗಳು ರಿಟರ್ನ್ ಆಗಿ ಕೊಟ್ಟಿದ್ದಾರೆ. ಹೇಗೆ ಹೇಳಿ? ಅವರಿಬ್ಬರು ಅದೇ ಮನೆಯಲ್ಲಿ ಇದ್ದಿದ್ದರೆ ಅವರು ಇವತ್ತು ಮನೆ ಮೇಲೆ ಅವ್ರ ಮೈ ಮೇಲೆ ಬಿದ್ದು ಸತ್ತು ಹೋಗ್ತಾಯಿದ್ರು. ಆದರೆ ಗುಂಡಿನ ಆ ಪ್ರಾಣಿಗಳು ಜೋರಾಗಿ ಕರೆಯೋದ್ರ ಮೂಲಕ ಹೊರಗಡೆ ಅವರ ಪ್ರಾಣವನ್ನು ಅಪಾಯದಿಂದ ಕಾಪಾಡೋದು. ನೋಡಿದ್ರಲ್ಲ ಮಕ್ಕಳೇ, ಅದಕ್ಕೆ ಹೇಳೋದು ಪ್ರಾಣಿಗಳ ಮೇಲೆ ದಯೆ ಇರಬೇಕು.
ಅವಕ್ಕೆ ಮಾತಾಡೋಕ್ಕೆ ಬರೋದಿಲ್ಲ, ಆದರೆ ಅವುಗಳು ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ತಿಳ್ಕೊಂಡಿದ್ದಾವೆ. ಅರ್ಥ ಆಯ್ತಲ್ಲ?